ಇನ್ನು ವಿಎಒ ಭುವನ ಮೇಲೆ ಯಾವುದೇ ಒತ್ತಡವನ್ನ ಹಾಕಿಲ್ಲ. ಟಿವಿ9ಗೆ ತಹಶೀಲ್ದಾರ್ ರಾಜೇಶ್ವರಿಯ ಹೇಳಿಕೆ ಇದು. ವಿಎಒ ಭುವನ ತುಂಬಾ ಒಳ್ಳೆ ಕೆಲಸವನ್ನ ಮಾಡ್ತಾ ಇದ್ರು, ಆಕೆ ಯಾವತ್ತೂ ಕೂಡ ಒತ್ತಡವಾಗ್ತಿದೆ ಅಂತ ನಮ್ಗೆ ಹೇಳಿಲ್ಲ. ಆಕೆ ಕುಟುಂಬದ ಜೊತೆ ಇಲಾಖೆ ಹಾಗೂ ನಾವಿದ್ದೇವೆ ಅಂತ ಟಿವಿ9ಗೆ ತಹಶೀಲ್ದಾರ್ ರಾಜೇಶ್ವರಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕಳೆದ ಸುಮಾರು ವರ್ಷಗಳಿಂದ ನಮ್ಮ ತಾಲೂಕು ಕಚೇರಿಯಲ್ಲಿ ಗ್ರಾಮ ಆಡಳಿತಾಧಿಕಾರಿಯಲ್ಲಿ ಕೆಲಸ ಮಾಡ್ತಾ ಇದ್ದು, ಮೊನ್ನೆ ಲಾಸ್ಟ್ 1.5 ಮಂತ್ ಬ್ಯಾಕು ಕೂಡ ಹುಷಾರಿಲ್ಲ ಅಂತ 1 ಮಂತ್ ಲೀವ್ ಕೂಡ ತಗೊಂಡಿದ್ರು ಅವರು. ತುಂಬ ಒಳ್ಳೆ ಅಧಿಕಾರಿ. ಆಫೀಸಿಂದ ಹೋಗ್ಬೇಕಾದ್ರೆ, ಮನೆಯಿಂದ ಕೆಲಸಕ್ಕೆ ಹೋಗ್ಬೇಕಾದ್ರೆ ಈ ಥರ ಆಕ್ಸಿಡೆಂಟ್ ಆಗಿ ಡೆತ್ ಆಗಿದೆ. ಸೊ ನಾವು ಕುಟುಂಬದ ಜೊತೆ ಇದ್ದೀವಿ. ಮೇಡಮ್ ಅವ್ರು ಹೇಳ್ತಾರೆ ನೀವೇನೋ ಫೋರ್ಸ್ ಮಾಡಿ ಕೆಲಸ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಫೋರ್ಸ್ ಏನೂ ಇಲ್ಲ, ಫೋರ್ಸ್ ಅಂತದ್ದು ಏನೂ ಇಲ್ಲ. ಇಡೀ ರಾಜ್ಯದಲ್ಲಿ ಏನಾಗಿದೆ ಅದು ನಮ್ಮಲ್ಲೂ ಆಗಿದೆ ಅಷ್ಟೇ, ಇನ್ಕ್ಲೂಡಿಂಗ್ ನಾವು ಕೂಡ ಪಾಲ್ಗೊಂಡಿದ್ದೀವಿ ಕೆಲಸದಲ್ಲಿ. ಅಲ್ಲ, ಅಧಿಕಾರಿಗಳೆಲ್ಲ ಬರೋದೇ ಇಲ್ಲ, ಮತ್ತು ನಾವು ಹೋಗಿದ್ದೀವಿ, ಎಲ್ಲ ಅಧಿಕಾರಿಗಳು ಹೋಗಿದ್ದಾರೆ, ಇಡೀ ರಾಜ್ಯದಲ್ಲಿ ಎಲ್ಲರೂ ಹೋಗಿದ್ದಾರೆ. ತುಂಬಾ ಟಾರ್ಚರ್ ಆಗ್ತಿದೆ ತಹಶೀಲ್ದಾರ್ ಮತ್ತೆ ಇದರಿಂದ. ಇಲ್ಲ, ಅದು ನನಗೆ ಗೊತ್ತಿಲ್ಲ ಟಾರ್ಚರ್ ಆಗಿದೆ ಅಂತ. ನನಗೆ ಯಾವತ್ತೂ ಅವ್ರು ಬಂದು ಯಾವುದೇ ನನಗೆ ಮನವಿನೂ ಕೊಟ್ಟಿಲ್ಲ. ಈ ಥರ ನಮಗೆ ಕೆಲಸ ಒತ್ತಡ ಇದೆ ಅಂತಂದ್ಬಿಟ್ಟು ಅಂತ ಯಾವ ಅಧಿಕಾರಿಗಳು ನಮಗೇನು ಮನವಿನೂ ಕೊಟ್ಟಿಲ್ಲ. ಇದಿರೇ ನಾವು ಸರ್ಕಾರದಕ್ಕೆ ಅಥವಾ ಮೇಲಧಿಕಾರಿಗಳ ಗಮನಕ್ಕೆ ತರ್ತಾ ಇದ್ವಿ. ಯಾವುದೂ ನಮಗೇನು ರೈಟಿಂಗಲ್ಲಿ ಕೊಟ್ಟಿಲ್ಲ. ಕುಟುಂಬಸ್ಥರು ಕೂಡ ಒಂದಷ್ಟು ಆರೋಪಗಳು ಮಾಡ್ತಾರೆ ನಿಮ್ಮ ಮೇಲೆ. ನೀವು ಸಿಕ್ಕಾಪಟ್ಟೆ ಅಂದ್ರೆ ಅವ್ರು ಇವಾಗ ದುಃಖದಲ್ಲಿದ್ದಾರೆ. ಆಡಿಯೋದಲ್ಲಿ ಕೂಡ ಒಂದು ವೈರಲ್ ಆಗಿದೆ. ಅಲ್ಲ, ಅವ್ರು ಈಗ ದುಃಖದಲ್ಲಿದ್ದಾರೆ. ನಾವು ಅವ್ರ ಫ್ಯಾಮಿಲಿ ಜೊತೆ ಇದ್ದೀವಿ ಅಷ್ಟೇ. ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಅವ್ರಿಗೆ ಲಾಸ್ ಆಗಿದೆ, ನಾವು ಅದನ್ನ ತುಂಬೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ನೋಡುವ, ಅವ್ರ ತಮ್ಮನಿಗೆ ಕೆಲಸ ಕೊಡಬೇಕು ಅಂತ ಅದು ಸರ್, ನಾವು ನಮಗೆ ಏನು ಸರ್ಕಾರದ ಅನ್ವಯ, ಆದೇಶದ ಅನ್ವಯ ಏನೇನು ಫೆಸಿಲಿಟೀಸ್ ಕೊಡಬೇಕು ನಾವು ಸರ್ಕಾರದಿಂದ ಎಲ್ಲ ಮಾಡಿ ಕೊಡ್ತೇವೆ. ನಾವು ಅವ್ರ ಜೊತೆಲಿ ನಾವಿದ್ದೀವಿ. ಇನ್ಫ್ಯಾಕ್ಟ್ ನಿನ್ನೆಯಿಂದ ನಾವು ಕೂಡ ಅವ್ರ ಫ್ಯಾಮಿಲಿ ಬರೋದಕ್ಕಿಂತ ಮುಂಚೆನೇ ನಾವು ಅವ್ರ ಜೊತೆಲಿ ಇದ್ದೀವಿ, ಇರ್ತೇವೆ ಕೂಡ ಮುಂದಿನ ದಿನಗಳಲ್ಲಿ. ತುಮಕೂರಲ್ಲಿ ನೌಕರರು ಕೂಡ ಸಿಕ್ಕಾಪಟ್ಟೆ ಪ್ರತಿಭಟನೆ ಮಾಡ್ತಾರೆ, ಅದ್ರ ಬಗ್ಗೆ ಹೇಳ್ತೀನಿ. ಅವ್ರು ಮಾಡಲಿ ಸರ್, ನಾವು ಆನ್ಸರ್ ಮಾಡ್ತೀವಿ. ಅಲ್ಲ, ಮಾಡ್ಲಿ ಅಂತಂದ್ರೆ ಪ್ರತಿಭಟನೆ ಮಾಡ್ಲಿ ಅಲ್ಲ, ಮಾಡ್ಲಿ ಅಂತಲ್ಲ. ಇವಾಗ ನಾವು ಅವ್ರಿಗೆ ನಿನ್ನೆ ಅಲ್ಲ, ನಾವು ನ್ಯಾಯ ಕೊಡ್ತೇವೆ. ನ್ಯಾಯ ಅಂತಾರೆ ಏನು, ನಮ್ಗೆ ಆದೇಶದ ಅನ್ವಯ ಏನು ಸುತ್ತೋಲೆಗಳ ಅನ್ವಯ ನಾವು ಕೊಡ್ತೇವೆ. ನಾವಂತೂ ಎಂಟೈರ್ ಅಡ್ಮಿನಿಸ್ಟ್ರೇಷನ್ ಅವ್ರ ಕುಟುಂಬದ ಜೊತೆ ನಿನ್ನೆಯಿಂದ ಇದ್ದೀವಿ. ಇನ್ಫ್ಯಾಕ್ಟ್ ಅವ್ರ ಹೆಣ್ಮಗಳು ತುಂಬ ಒಳ್ಳೆಯವರು. ನಾವು ಕೂಡ ಮೊನ್ನೆನೇ ಯಾವತ್ತು ಅಂದರೆ ಜುಲೈ 1 ಕಂದಾಯ ದಿನಾಚರಣೆಯಲ್ಲಿ ಕೂಡ ಇಡೀ ನಮ್ಮ ಎಲ್ಲ ಗ್ರಾಮ ಆಡಳಿತಾಧಿಕಾರಿ ಕೂಡ ಬಂದ್ಬಿಟ್ಟು ಇಡೀ ನಮ್ಮ ತಾಲೂಕು ಅಡ್ಮಿನಿಸ್ಟ್ರೇಷನ್ ಎಲ್ಲ ಸೇರಿ ನಾವು ಸೆಲೆಬ್ರೇಷನ್ ಮಾಡ್ಕೊಂಡಿದ್ದೀವಿ. ಮಗು ಕೂಡ ಪಾಪ ಪಾರ್ಟಿಸಿಪೇಟ್ ಮಾಡಿತ್ತು. ಆ್ಯಂಡ್ ಇವನ್ ಶಿ ಗಾಟ್ ಬೆಸ್ಟ್ ಡ್ರೆಸ್ಡ್ ಅವಾರ್ಡ್ ಆ ಥರನೂ ತೊಗೊಂಡಿದ್ದಾರೆ. ಒಳ್ಳೆ ಹುಡುಗಿ, ನಾನು ಅದು ಮಾತ್ರ ಹೇಳ್ತೀನಿ. ತುಂಬ ಒಳ್ಳೆ ಹುಡುಗಿ. ಮತ್ತು ನಮ್ಗೆ ಒಳ್ಳೆ ತುಂಬಲಾರದ ದೊಡ್ಡ ನಷ್ಟ ಆಗಿದೆ. ಅವ್ರ ಕುಟುಂಬಕ್ಕೆ ಅವ್ರ ಕುಟುಂಬದ ಜೊತೆ ನಾನಿದ್ದೀನಿ ಸರ್. ಅವ್ರ ಕುಟುಂಬದೊಳಗಾಗಿ ನಾನಿದ್ದೀನಿ.